ಸರಿ ಪುಟ, ನಾವೆಲ್ಲ ಹೊರಡ್ತೀವಿ ಇನ್ನು. ನಾಳೆ ಆದಷ್ಟು ಬೇಗ ಬಂದ್ಬಿಡಿ. ಬರ್ತೀವಮ್ಮ, ನಾ ಹೇಳದ್ನಲ್ಲ ಬರ್ತೀವಿ ಅಂತ. ಖಂಡಿತ ಬರ್ತೀವಿ. ಹೌದು, ಕಾರಲ್ಲಿ ಬಂದಿದ್ದೀರಾ? ಯಾರು ಡ್ರೈವ್ ಮಾಡಿದ್ರು? ಸಮರ್ಥ ಇಲ್ಲೇ ಇದ್ನಲ್ಲ, ಬೇರೆ ಡ್ರೈವರ್ ಜೊತೆಲಿ ಬಂದ್ರಾ? ಆಹಾ, ಇವತ್ತು ನಮ್ಮ ಶ್ರೀಮತಿಯವರೇ ಡ್ರೈವ್ ಮಾಡಿದ್ದು. ಅಮ್ಮ, ನೀವ್ ಡ್ರೈವ್ ಮಾಡ್ಕೊಂಡ್ ಬಂದ್ರ? ನಂಗಂತೂ ನಂಬಕ್ಕೆ ಆಗ್ತಿಲ್ಲ. ಅದು ಬೆಂಗಳೂರಿನಲ್ಲಿ ಈ ಟ್ರಾಫಿಕ್ ಅಲ್ಲಾಗ್ಲಿ ಹೈವೇಲಾಗ್ಲಿ ಹೇಗೆ ಡ್ರೈವ್ ಮಾಡ್ತಾರೆ ಗೊತ್ತಾ? ಏನು ಮಾಧವ, ಏನು ಹೇಳ್ತಾ ಇದ್ದೀಯಾ ನೀನು? ಸಮರ್ಥ ಜೊತೆಯಲ್ಲಿ ಬೈಕಲ್ಲಿ ಕೂತ್ಕೊಳ್ಳೋಕ್ಕೆ ಹೆದರ್ಕೊಳ್ಳೋಳು ಇವಳು, ಅಂಥದ್ರಲ್ಲಿ ಕಾರ್ ಡ್ರೈವ್ ಮಾಡ್ಕೊಂಡು ಬಂದ್ಲ. ಅಂಬೆಗಾಲ್ ಕೂಡ ಇಡೋಕೆ ಬರದೇ ಇರೋ ಮಗು ಆಕಾಶಕ್ಕೆ ಹಾರ್ತು ಅನ್ನೋ ಥರ ಹೇಳ್ತಾ ಇದ್ದೀಯಲ್ಲ. ನಂಬಲೇಬೇಕು, ಆ ಮಗುಗೆ ಅಂಥ ಶಕ್ತಿ ಇದೆ. ತುಳಸಿಯವರೇ, ನೀವು ಡ್ರೈವ್ ಮಾಡ್ತೀರಿ ಅನ್ನೋ ವಿಷಯ ಕೇಳಿನೇ ಇವರೆಲ್ಲ ಇಷ್ಟೊಂದು ಆಶ್ಚರ್ಯ ಪಡ್ತಿದ್ದಾರೆ. ಇದಕ್ಕೆ ಸ್ವಲ್ಪ ಸಂತೋಷನೂ ಸೇರ್ಲಿ. ಇವರನ್ನೆಲ್ಲ ಒಂದು ರೌಂಡ್ ಕರ್ಕೊಂಡು ಹೋಗ್ಬೇಡಮ್ಮ. ಏನಮ್ಮ, ಕಾರಲ್ಲಿ ಕೂತ್ಕೋಬೋದಾ? ತುಳಸಿ, ತುಂಬ ಖುಷಿ ಆಯ್ತಮ್ಮ. ಕಲಿಯೋದಕ್ಕೆ ವಯಸ್ಸಿನ ಹಂಗಿಲ್ಲ ಅನ್ನೋದನ್ನ ಸಾಬೀತು ಮಾಡಿಬಿಟ್ಟೆ ನೋಡು ನೀನು. ಹೌದಮ್ಮ, ನೀವಂತೂ ಯಾವತ್ತಿದ್ರು ನಮಗೆ ಇನ್ಸ್ಪಿರೇಷನ್ನೇ. ಅದು ಸಂಸ್ಕಾರದಲ್ಲೇ ಆಗಿರ್ಲಿ ಅಥವಾ ಸಾಧನೆ ಮಾಡೋದ್ರಲ್ಲೇ ಆಗಿರ್ಲಿ, ನಾನಂತೂ ನಿಮ್ಗೆ ಫಾಲೋವರ್ ಆಗ್ಬಿಟ್ಟೆ. ಅಮ್ಮ, ಕಾರ್ ಓಡ್ಸೋದ್ನ ಎಲ್ ಕಲ್ತೆ? ಇಷ್ಟು ಚೆನ್ನಾಗಿ ಓಡ್ಸೋದ್ಯಲ್ಲ, ಯಾರು ಹೇಳ್ಕೊಟ್ರು? ಓ ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ಅನ್ಕೋತೀನಿ. ನಾವು ಪರ್ಫಾರ್ಮ್ ಮಾಡೋದು ನೋಡಿದ್ರೆ ಸ್ಟೇಜು ಕೂಡ ಎದ್ದು ಬಂದು ನಮ್ಮ ಜೊತೆ ಡ್ಯಾನ್ಸ್ ಮಾಡಬೇಕು. ಡ್ಯಾಡ್, ನಾವು ಲೇಡೀಸ್ ಎಲ್ಲ ಸೂಪರ್ ಆಗಿ ಪ್ರಿಪೇರ್ ಆಗಿದ್ದೀವಿ. ನಮ್ಗೆ ನಿಮ್ಗಳ ಮೇಲೆ ಡೌಟು. ಹಲೋ, ಡೌಟ್ ಯಾಕೆ? ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ದೀವಿ. 1-2 ಸ್ಟೆಪ್ಪು ಮಿಸ್ ಆಗಿರೋದು ಅಷ್ಟೇ. 1-2 ಅಷ್ಟೇನಾ? ಚಿಕ್ಕಪ್ಪ, 3-4 ಆಗಿರ್ಬೋದು. 3-4 ಅಷ್ಟೇನಾ? ಆಯ್ತು, 5-6 ಆಗಿರ್ಬೋದು ಅಷ್ಟೇ. ಓಕೆ, 7-8 ಸ್ಟೆಪ್ ಮಿಸ್ ಆಗಿರ್ಬೋದು ಅಷ್ಟೇ. ಆ ಡ್ಯಾನ್ಸಲ್ಲಿ ಇನ್ನೇನಪ್ಪ ಉಳಿದಿದೆ? ನಿಮ್ಮ ಡ್ಯಾನ್ಸಲ್ಲಿ ಒಂದು 10-6 ಸ್ಟೆಪ್ ಇರ್ಬೋದೇನೋ ಅಷ್ಟೇ. ಅದೆಲ್ಲ ಮಿಸ್ ಆಗ್ತಿದೆ ಅಂದ್ರೆ ಪಕ್ಕ ನಿಮ್ ಡಾನ್ಸು ಟುಸ್ಸೆ. ಇಲ್ಲ, ಅಷ್ಟು ಜನದ ಮುಂದೆ, ಸ್ಟಾಫ್ ಮುಂದೆ ಡ್ಯಾನ್ಸ್ ಮಾಡ್ತಿದ್ದೀವಿ ಅಂದರೆ ಸರಿಯಾಗಿ ಪ್ರಾಕ್ಟೀಸ್ ಮಾಡಿರ್ಬೇಕು. ಈಗ ಒಂದು ಕೆಲಸ ಮಾಡೋಣ, ಅಭಿ, ನೀನು ಅವಿಗೆ ಮತ್ತು ಅಣ್ಣಂಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ಬೇಕಪ್ಪ. ನಂದೇ ತೊಂದರೆ ಇಲ್ಲ, ನನಗೆಲ್ಲ ಸ್ಟೆಪ್ಪು ಚೆನ್ನಾಗೇ ಬರುತ್ತೆ. ಅಣ್ಣ ಮತ್ತು ಅವಿ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರೆ ಅಷ್ಟೇ. ಅದಕ್ಕೆ ಅವಾಗಲೇ ಅದೆಲ್ಲ ಆಗಲ್ಲ. ಏನೋ ಅವಾಗಲೇ ಸ್ವಲ್ಪ ಹೇಳ್ಕೊಟ್ಟೆ ಅಂತ ನಿಮಗೆ ಡ್ಯಾನ್ಸ್ ಹೇಳ್ಕೊಡೋದು ನನಗೆ ಕೆಲಸ ಅಲ್ಲ. ನಾನು ಈ ಮನೇಲಿ ಭಾಗ ಕೇಳ್ತಿರೋನು, ಸೊ ನನ್ನನ್ನು ಈ ಮನೆಯವನು ಅಂತ ಟ್ರೀಟ್ ಮಾಡೋ ಅವಶ್ಯಕತೆ ಇಲ್ಲ. ಮನೆ ಇನ್ನು ಭಾಗ ಆಗಿಲ್ಲ ಅಂತ ಅಂದಮೇಲೆ ನೀನಿನ್ನೂ ಈ ಮನೆಯವನೇ ಅಭಿ. ನಾನು ಅವತ್ತೂ ಹೇಳಿದ್ದೆ, ಇವತ್ತು ಅದನ್ನೇ ಹೇಳ್ತಿದ್ದೀನಿ. ಆ್ಯನಿವರ್ಸರಿ ಮುಗಿಯೋವರೆಗೂ ಈ ಮನೆಯಲ್ಲಿ ಎಲ್ರಿಗೂ ಎಷ್ಟು ಜವಾಬ್ದಾರಿ ಇರುತ್ತೋ ಅಷ್ಟೇ ಜವಾಬ್ದಾರಿ ನಿನಗೂ ಇರುತ್ತೆ. ನೀನು ಮನೇಲಿ ಭಾಗ ಕೇಳೋದು, ಮನೆ ಭಾಗ ಆಗೋದು ಎಲ್ಲ ಆಮೇಲೆ, ಅಲ್ಲಿವರೆಗೂ ಆ ಮಾತೇ ಇಲ್ಲ. ಅದಕ್ಕೆ ತಾನೇ ಫಂಕ್ಷನ್ಗೆ ಬರೋದಕ್ಕೆ ಡ್ಯಾನ್ಸ್ ಮಾಡೋದಕ್ಕೆ ಒಪ್ಕೊಂಡಿದ್ದು. ಬರೀ ಒಪ್ಕೊಂಡ್ರೆ ಆಗಲಿಲ್ಲ,
ನೀನು ಆ ಕಂಪ್ನೀಲಿ ಪಾಲ್ದಾರ. ನಾವೆಲ್ಲರೂ ಈ ಫಂಕ್ಷನನ್ನು ಚೆನ್ನಾಗಾಗಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ನಿನಗೂ ಆ ಉದ್ದೇಶ ಇರಬೇಕು, ಇಲ್ಲ ಅಂದರೆ ನಿನ್ನ ಉದ್ದೇಶ ಈಡೇರಲ್ಲ. ಆಯ್ತಾಯ್ತು, ಅದೇನು ಮಾಡಬೇಕು ಅಂತ ಹೇಳಿ. ಏನಿಲ್ಲ ಅಭಿ, ಭಾವಂಗೆ ಅವಿಗೆ ನೀನು ಡಾನ್ಸ್ ಕಲಿಸ್ಕೊಡ್ಬೇಕು. ಹೌದು ಅಭಿ, ಈ ಫಂಕ್ಷನ್ ಚೆನ್ನಾಗಾಗಬೇಕು ಅನ್ನೋದು ಬರೀ ನಮ್ಮೆಲ್ರ ಕನಸಲ್ಲ. ಇದನ್ನ ನಿಮ್ಮ ತಾಯಿ ಅಷ್ಟು ವರ್ಷ ಚೆನ್ನಾಗಿ ನಡ್ಸ್ಕೊಂಡು ಬಂದಿದ್ರು. ಈಗಲೂ ಅದಷ್ಟೇ ಚೆನ್ನಾಗಿ ನಡಿಬೇಕಲ್ವಾ? ಅದು ನನಗೂ ಗೊತ್ತು. ಫಂಕ್ಷನ್ ಚೆನ್ನಾಗಿ ನಡೆಯುತ್ತೆ, ಅದು ಚೆನ್ನಾಗಿ ನಡೀಲೇಬೇಕು. ನೋಡಿ, ನಾನು ಹೇಳ್ಕೊಟ್ಟಿದ್ದನ್ನ ಚೆನ್ನಾಗಿ ನೆನ್ಪಿಟ್ಕೊಂಡು ಸರಿಯಾಗಿ ಪ್ರಾಕ್ಟೀಸ್ ಮಾಡಿ. ಅಲ್ಲಿ ಸ್ಟೇಜ್ ಮೇಲೆ ನಮ್ಗೆ ಯಾರಿಗೂ ಅವಮಾನ ಆಗಬಾರ್ದು. ನಾವೆಲ್ಲರೂ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ಹಲೋ, ನಿಮಗೆ ಹೇಳಿದ್ದು ಗೊತ್ತಾಯ್ತಲ್ವಾ?